ಹೌದು, ನಿನ್ ಮಗ ಹೇಗಿದ್ದಾನೆ? ಈಗ ಪರವಾಗಿಲ್ಲ ಸರ್. ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾಗ ಅವ್ನ್ ನೋಡ್ಕೊಳಕ್ ಯಾರು ಇಲ್ಲ. ಪಕ್ಕದ ಮನೇಲಿ ಪಾಕಿಸ್ತಾನಿ ಫ್ಯಾಮಿಲಿ ಇದೆ, ಅವ್ರ ಹತ್ರ ಬಿಟ್ ಬಂದಿದ್ದೀನಿ. ವಾವ್, ಎಂತ ಅದ್ಭುತ. ಹಾಗಾದ್ರೆ ಇಂಡಿಯಾ ಪಾಕಿಸ್ತಾನ್ ಫ್ರೆಂಡ್ಶಿಪ್ ಬೆಳಿಲಿ. ತಗೋ, ಇದು ನಿನ್ ಖರ್ಚಿಗಿಟ್ಕೋ. ಇನ್ನೊಂದು 10 ದಿನ ಈ ಕಡೆ ಬರ್ಬೇಡ. ಅಯ್ಯೋ ಸರ್, ಹಾಗೆಲ್ಲ ಹೇಳ್ಬೇಡಿ. ಈ ಕೆಲ್ಸ ಇಲ್ಲ ಅಂದ್ರೆ ಹಾಗಲ್ಲ ಅಲ್ಲಮ್ಮ, ನಮಗೆ ಸ್ವಲ್ಪ ಪ್ರೈವಸಿ ಬೇಕು. ಸಮೀರ ಕಾಲ್ ಮಾಡಿದ್ರೆ ನೀನ್ ಇಲ್ಲಿದ್ಯಾ ಅಂತ ನಾವು ಮ್ಯಾನೇಜ್ ಮಾಡ್ಕೊಂತೀವಿ ಬಿಡು. ನೀನ್ ಹೋಗಿ ನಿನ್ ಮಗನ್ ನೋಡ್ಕೋ ಸಾಕು. ಓಕೆ? ಸರ್, ಮತ್ತೆ ನಿಮ್ಗೆಲ್ಲ ಊಟ ಅದೆಲ್ಲ ನಾವು ನೋಡ್ಕೋತೀವಿ, ನೀನ್ ಹೋಗು. ಸರಿ ಸರ್. ಏಯ್ ಬಾರೋ. ಓಯ್, ಇದನ್ನೆಲ್ಲಿಡ್ಲೋ? ಅಲ್ಲೇ ಇಡು. ಫಯಸ್, ಮ್ಯಾಥ್ಯೂ ಬಿಲ್ ಸೆಟಲ್ ಮಾಡು. ಏಯ್, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನೀವು ಎಂಜಾಯ್ ಮಾಡಿ. ಓಕೆ ಫಯಾಸ್, ನಾನು ಹೋಗಿ ಬರ್ತೇನೆ. ಸರ್, ಏನ್ ಸರ್ ಇದು? ಮೀಟಿಂಗ್ ಹೋಗ್ಬೇಕು. ಈಗಾಗಲೇ ನಾವು ಮೀಟಿಂಗ್ ಟೈಮ್ ಕೂಡ ಮುಗಿಸಾಗಿದೆ. ಜಸೀಮ್, ನೆಕ್ಸ್ಟ್ 10 days ನೋ ಮೀಟಿಂಗ್ಸ್. ಎವ್ರಿಥಿಂಗ್ ಶುಡ್ ಬಿ ಕ್ಯಾನ್ಸಲ್ಡ್. Is it possible? Yes sir, I will manage. Good. ನೀನು ಇದನ್ನ ಖರ್ಚಿಗಿಟ್ಕೋ. ನೋ ನೀಡ್ ಸರ್, ನೀವು ತುಂಬಾ ಕೊಟ್ಟಿದ್ದೀರಾ. ಐ ಕ್ಯಾನ್ ಮ್ಯಾನೇಜ್. ಓಕೆ. ಜಸೀಮ್, ನಾನೊಂದು ಕೇಳಲಾ? ಶೋರ್ ಸರ್. ಯಾಕೆ ನೀನೊಬ್ಬ ಸಾಧಾರಣ ಮನುಷ್ಯನ ಥರ ಬದುಕಬಾರ್ದು? ವಾಟ್ ಯು ಮೀನ್ ಸರ್? ಯಾವಾಗ ನೋಡಿದ್ರು ಮೀಟಿಂಗ್ಸ್, ಟ್ರಾವೆಲಿಂಗ್, ಫುಲ್ ಆಫ್ ಫ್ರಸ್ಟ್ರೇಷನ್. ಅದ್ರ ಜೊತೆಗೆ ನನ್ನ ಹೆಂಡತಿ ಟಾರ್ಚರ್ ಬೇರೆ. ಇದೆಲ್ಲ ಮರೆತುಬಿಟ್ಟು ಒಂದು 10 days ಎಂಜಾಯ್ ಮಾಡಿದ್ರೆ ಏನಾಗುತ್ತೆ?